ಒಂದು ನಿಮಿಷ. ನಮ್ಮ ಮಾಧ್ಯಮದವರಿಗೆ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ಸೇರಿರುವ ಇವಾಗಲೇ ಅಂತ ಬಯಸಿದ್ದಾರೆ. ಅವ್ರಿಗೆಲ್ರಿಗೂ ಒಂದು ಮಾತು ಕರೆ ಕೊಟ್ಟು ಎಲ್ಲ ನಮ್ಮ ಟೀಮ್ ಏನು ಎಲ್ರಿಗೂ ಫೋನ್ ಮಾಡಿ ಕರೆದಿದ್ದೀವಿ, ಅದಕ್ಕೆ ಎಲ್ಲರೂ ಬಂದಿದ್ದಾರೆ. ದಯವಿಟ್ಟು ನನಗೆ ತುಂಬ ಸಂತೋಷ ಆಗುತ್ತೆ, ಯಾಕಂದರೆ ಒಂದು ಮಾತು ಬೆಲೆ ಕೊಟ್ಟು ಪ್ರತಿ ಎಲ್ಲ ಬಂದಿದ್ದ ಎಲ್ರಿಗೂ ನಮಸ್ಕಾರ. ಮತ್ತು ಕೆಲವರು ಈ ಮಳೆಯಿಂದ ಬರೋಕ್ಕಾಗಲಿಲ್ಲ, ಕೆಲವು ಕಾಲ ಅಂತ ಹೇಳಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಸುನೀಲ್ ಅವರು ಬರಬೇಕಾಗಿತ್ತು, ಅವರು ಸ್ವಲ್ಪ ಬಿಸಿಯಾಗಿದ್ದಾರೆ, ಅಲ್ಲೇ ಅದಕ್ಕೆ ಅವರು ತಡವಾಗಿ ಬರ್ತೀವಿ ಅಂತ ಹೇಳಿದ್ದಾರೆ, ನಮ್ಮ ಪಿಚ್ಚುಗುಂಟ್ಲಲ್ಲಿ ಸುನೀಲ್ ಅವರು. ಸೊ ಇಷ್ಟು ಮಾತ್ರ. ವಿಷಯ ಏನಂದರೆ, ಇವತ್ತಿಲ್ಲಿ ಸೇರಿರುವ ಉದ್ದೇಶ ಏನಂದರೆ, ನಿಮ್ಮ ನೆಚ್ಚಿನ ನಾಯಕರು, ಅದೇ ರೀತಿ ನನಗೆ ಅವರು ಒಂದು ಗುರುಗಳ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ತಂದೆ ಸಮಾನರು. ಮಾಜಿ ಪೌರಾಡಳಿತ ಸಚಿವರು, ಅಸೆಂಬ್ಲಿ ಟೈಗರ್ ಆಲಂಗೂರು ಸೀನಣ್ಣವರ 14ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಮಾಡಬೇಕಂತ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು, 2 ಟ್ರಸ್ಟ್ ಪದಾಧಿಕಾರಿಗಳಿಗೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಏನು ಪ್ರತಿಯೊಬ್ಬರು ಅನೇಕ ಕಾರ್ಯಕ್ರಮ ಮಾಡಿ ಹೆಸರಿರುತ್ತೆ, ಅದೇ ರೀತಿ ನಮ್ಮ ಆಲಂಗೂರು ಸೀನಣ್ಣವ್ರ ಬಗ್ಗೆ ನಾನು ಹೇಳಿದ ಚಿಕ್ಕವನು, ಇನ್ನೂ ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ಹೇಳೋದಕ್ಕೆ. ಸೊ ಅವರು ಮಾಡಿರೋ ಕೆಲಸಗಳು ಪ್ರತಿಯೊಂದು ಹಳ್ಳಿಗೆ ಇವಾಗ ಹೋದರೂ ನಮಗೆ ಕಾಣುತ್ತೆ. ಅದೇ ರೀತಿ ಇವತ್ತು ತಾಲೂಕು ಜನ ಪ್ರತಿಯೊಬ್ಬರು ಅವ್ರನ್ನು ನೆನೆಸ್ಕೊಳ್ತಾರೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ. ಅವನ್ನ ಜೋಡಿಯಲ್ಲಿದ್ದಾಗ ಅವರು ಒಂದು ಮಾತು ಹೇಳಿದ್ರು, ನಾನಿಲ್ಲಾಂದ್ರೂ ನನ್ನ ಫೋಟೋ ಇದ್ರೆ ಸಾಕು, ಆ ಥರ ನಿಮಗೆ ಒಂದು ರಾಜಕೀಯಕ್ಕಾಗಲಿ ಇನ್ನೊಂದಕ್ಕಾಗಲಿ ನನ್ನ ಫೋಟೋ ಇದ್ರೆ ಸಾಕು ಅಂತ ನನಗೆ ಅವರು ಹೇಳ್ತಾ ಇದ್ರು. ಇನ್ನೂ ಅನೇಕ ಮಾತುಗಳು ಹೇಳಿದ್ದಾರೆ. ಇಲ್ಲಿ ಸಮಯ ಅಭಾವ ಇದೆ, ಅದಕ್ಕೆ ದಯವಿಟ್ಟು ನಾನು ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಇಲ್ಲಿ ಸೇರಿದ ಉದ್ದೇಶ ಏನಂದರೆ, ನಮ್ಮ ಚಲಪಲ್ಲಿ ಗೇಟ್ ಹತ್ರ ಒಂದು ಅವರ ಹೆಸರಲ್ಲಿ ಅವ್ರ ಪುಣ್ಯಸ್ಮರಣೆ ದಿನ ಒಂದು ಕಾರ್ಯಕ್ರಮ ಇಟ್ಕೋಬೇಕಂತ ಚಲಪಲ್ಲಿ ಗೇಟ್ ಹತ್ರ ಕ್ರಿಕೆಟ್ ಟೂರ್ನಮೆಂಟು, ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ, ಗ್ರಾಮಾಂತರ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟು. ಅದಕ್ಕೆ ಪ್ರತಿಯೊಂದು ರೂಪರೇಖೆಗಳೆಲ್ಲ ನಮ್ಮ ಹರೀಶ್ ಗೌಡರು, ನಮ್ಮ ಪ್ರಕಾಶ್ ಬ್ರದರು ಮತ್ತು ಮಿಕ್ಕಿದವರೆಲ್ಲ ನೋಡ್ಕೊಂಡಿದ್ದಾರೆ. ಅವರು ತುಂಬ ಅದಕ್ಕೆಲ್ಲ ಶ್ರಮ ಪಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಮತ್ತು ತಂಡಗಳು ಇವತ್ತು ಇದೇ ಪ್ರೆಸ್ ಮೀಟಲ್ಲಿ ಪ್ರತಿಯೊಬ್ಬರಿಗೂ ಇದೇ ಒಂದು ಆಹ್ವಾನ ತಿಳ್ಕೊಂಡು, ಕ್ರೀಡಾಕಾರಗಳು ಏನಿದ್ದಾರೋ ಅವರೆಲ್ಲ ಬಂದು ಪಾಲ್ಗೊಂಡು, ಮತ್ತು ಮುಖಂಡರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಳ್ಬೇಕಂತ ನಮ್ಮ ಟ್ರಸ್ಟ್ನ ಪರವಾಗಿ ನಾವು ಎಲ್ಲರನ್ನೂ ಬೇಡ್ಕೊಳ್ತೀವಿ. ಅದೇ ರೀತಿ 7ನೇ ತಾರೀಕು 9 ಗಂಟೆಗೆ ಬೆಳಗ್ಗೆ ಉದ್ಘಾಟನೆ ಇರುತ್ತೆ. ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ. ಮಿಕ್ಕಿದ ಎಲ್ಲರೂ ಬರ್ತಾರೆ, ಯಾಕೆಂದರೆ ಎಲ್ಲ ಹೆಸರು ಸಮಯ ಅಭಾವ ಇದೆ. ಮುಖ್ಯವಾಗಿ ಅವರು ಬರಲಿದ್ದಾರೆ 9 ಗಂಟೆಗೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ 3 ದಿನ ನಡೆಯಲಿದೆ. 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು ಪ್ರೈಜು ಡಿಸ್ಟ್ರಿಬ್ಯೂಷನ್ ಇದೆ. ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಪ್ರತಿಯೊಬ್ಬರು ಪ್ರೀತಿಯಿಂದ ಬಂದು ಆ ಕಾರ್ಯಕ್ರಮ ನೋಡಿ ಸಂತೋಷಪಟ್ಟು ನಮಗೆಲ್ಲ ಒಂದು ಆಶೀರ್ವಾದ ಕೊಡಬೇಕಂತ ನಾನು ತಾಲೂಕು ಜನತೆಯಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಅದೇ ರೀತಿ ಮತ್ತು ಆವತ್ತಿನ ದಿನ ಕೆಲವು ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಸಲ್ಲಿ ಒಂದು ಇದು ಮಾಡ್ಕೊಂಡಿದ್ದೇವೆ. ಯಾವ ಸ್ಕೂಲ್ಸ್ ಅಂತ ಇನ್ನೂ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಕೆಲವು ಸ್ಕೂಲ್ ಮಕ್ಕಳಿಗೆ ಮತ್ತು ನಮ್ಮ ಅನಾಥ ಆಶ್ರಮದಲ್ಲಿ ಊಟಗಳು ಆಲಂಗೂರು ಸೀನಣ್ಣ ಅವರ ಹೆಸರಲ್ಲಿ ಆ ಕಾರ್ಯಕ್ರಮಗಳು ಮಾಡಬೇಕಂತ ಇದು ಮಾಡಿದ್ದೀವಿ. ಅವತ್ತು 9ನೇ ತಾರೀಕು ಅವರ ಪುಣ್ಯ ಸ್ಮರಣೆ ಇದೆ. ಆ ಕಾರ್ಯಕ್ರಮ ಮಾಡ್ತೀವಿ. ಪ್ರತಿಯೊಬ್ಬರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರಬೇಕಂತ ಇಲ್ಲಿ ಬಂದಿರೋವ್ರನ್ನ ನಾನು ಕಲಿಕಲಿ ಮನವಿ ಮಾಡಿಕೊಡ್ತಾ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟೆ ತಮ್ಮೆಲ್ಲರಿಗೆ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಮೊದಲನೇದಾಗಿ ಅಖಿಲ ಕರ್ನಾಟಕ ಜನಸೇನೆ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕರ ವಾರ್ಗನೇಲಿ ಬಾಲಕೃಷ್ಣ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ವಾರ್ಗನಲ್ಲಿ ಬಾಲಕೃಷ್ಣ ಸರ್ ಅವರು ಒಂದು ಟೂರ್ನಮೆಂಟ್ ಅಲ್ಲ, ನಮ್ಮ ತಾಲೂಕು ಜನಕ್ಕೆ ಎಲ್ಲ ರೀತಿಯಲ್ಲಿ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ. ವರ್ಷನೂ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ. ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಮಕ್ಕಳಿಗೆ ಬುಕ್ಕು, ಪೆನ್ನು, ಪೆನ್ಸಿಲ್ಲು ಹಾಗೂ ಬ್ಯಾಗು ವಿತರಣೆ ಮಾಡಿದ್ದಾರೆ. ವರ್ಷನೂ ಒಂದೊಂದು ಸರಿ ಒಂದೊಂದು ರೀತಿ ಇದು ಮಾಡ್ತಾ ಇದ್ದಾರೆ. ಒಂದ್ಸಲಿ ಬೆಡ್ಶೀಟ್ ವಿತರಣೆ ಮಾಡಿದ್ದಾರೆ. ಎಲ್ಲ ಒಂದು ವರ್ಷಕ್ಕೆ ಒಂದೊಂದು ವೆರೈಟಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪಿಜಗೊಂಡಳ್ಳಿ ಪಂಚಾಯಿತಿ ಚಲಪಳ್ಳಿ ಗ್ರಾಮದಲ್ಲಿ ಕ್ರಿಕೆಟ್ ಆಯೋಜನೆ ಮಾಡಿದ್ದಕ್ಕೆ ನಮ್ಮೂರ ಗ್ರಾಮಸ್ಥರ ಪರವಾಗಿ ಅವರಿಗೆ ಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅಭಿಮಾನಿಗಳಿಗೂ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಅಸೆಂಬ್ಲಿ ಟೈಗರ್ ಅಂದ್ರೆ ಇದುವರೆಗೂ ನಾನು ಗೊತ್ತಿದ್ದಂಗೆ ಯಾರಿಗೂ ವಿರುದ್ಧ ಬಂದಿಲ್ಲ ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ತಾಲೂಕು, ನಮ್ಮ ಕ್ಷೇತ್ರದಲ್ಲಿ MLA ಆಗಿ ಇಷ್ಟು ವರ್ಷ ಆದ್ರೂ ಅವ್ರನ್ನ ಇನ್ನೂ ಮರ್ತಿಲ್ಲ ಅಂದ್ರೆ ಅವ್ರು ಮಾಡಿರೋ ಕಾರ್ಯಗಳೇ ಇದಕ್ಕೆ ನಿದರ್ಶನ. ಹಾಗೂ ಇಂಥ ವ್ಯಕ್ತಿಗಳು ಇನ್ನೂ ಹುಟ್ಟು ಬರಬೇಕು. ಹಾಗೂ ಇಂಥ ಒಂದು ಗಣ್ಯ ವ್ಯಕ್ತಿಗಳು ನೆನೆಸ್ಕೋಬೇಕಂದ್ರೆ ನಮಗೊಂದು ಸಂತೋಷ ಸುದ್ದಿ. ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಇಂಥ ಕಾರ್ಯಕ್ರಮ ನಡೆಸಿರೋದಕ್ಕೆ ಎಲ್ಲ ತಾಲೂಕಿನ ಜನ ಎಲ್ಲ ಬಂದು ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡಿ ಇನ್ನ ಮುಂದೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋಕೆ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಮಾತನ್ನು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ವೇದಿಕೆ ಮೇಲೆ ಆಸಕ್ತರಾದ ಎಲ್ಲರಿಗೂ ವಂದಿಸುತ್ತಾ, ಅದೇ ರೀತಿಯಾಗಿ ನಮ್ಮ ವನಗಾನಲ್ಲಿ ಬಾಲಕೃಷ್ಣ ಅವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸೋಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಮುಳಬಾಲ್ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಮಾಧ್ಯಮ ಮಿತ್ರರು ಎಲ್ಲರೂ ನೋಡ್ತಾ ಇದ್ದೀರಾ. ಈ ಒಂದು ಆಲಂಗೂರು ಶಿವಣ್ಣನವರ ಪುಣ್ಯ ಸ್ಮರಣೆಗೆ ಆಲಂಗೂರು ಸೀನಣ್ಣನವರ ಪುಣ್ಯ ಸ್ಮರಣೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿರೋದು ತುಂಬಾ ಹೆಮ್ಮೆಯ ವಿಷಯ. ಅದೇ ರೀತಿ ಈ ಒಂದು ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಈ ಎರಡೂ ಒಂದು ಇದರಿಂದ ಮಾಡುವುದು ಇನ್ನೂ ಒಂದು ತುಂಬಾ ಹೆಮ್ಮೆಯ ವಿಷಯ. ನಮ್ಮ ಎಲ್ಲರೂ ತಾಲೂಕಿನ ಎಲ್ಲ ಹಿರಿಯರು, ಮುಖಂಡರು, ಯುವಕರು ಎಲ್ಲರೂ ಈ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನ ನೋಡೋದಕ್ಕೆ ಮತ್ತು ಅಲ್ಲಿ ಸಹಕರಿಸಬೇಕು ಅಂತ ನಮ್ಮ ಆತ್ಮೀಯರಿಗೆಲ್ರಿಗೂ ಈ ಒಂದು ಮಾತನ್ನು ಹೇಳ್ತಾ, ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ವಂದಿಸುತ್ತಾ, ನನಗೆ ಎರಡೊಂದು ಮಾತುಗಳನ್ನ ಆಡಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಹಾಸನದಲ್ಲಿರುವ ನಮ್ಮ ಹಿರಿಯರಿಗೆ ಒಂದು ಸುತ್ತ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮಸ್ಕಾರ. ಆಲಂಗೂರು ಶೀನಣ್ಣನವರ ನಾವು ಇಲ್ಲಿರುವ ಎಲ್ಲ ಅಭಿಮಾನಿಗಳೇ ನಾವು ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವರು ಆಡಳಿತ ಸಚಿವರಾಗಿದ್ದಾಗ ನಮ್ಗೆ ಮಾಡಿರುವ ಸೌಲಭ್ಯಗಳನ್ನು ಅವನನ್ನು ತಿಳ್ಕೊಂಡು ನಾವು ಅವ್ರಿಗೆ ಇವತ್ತು ತಿಥಿಯನ್ನು ಮಾಡೋಕ್ಕೆ 9ನೇ ತಾರೀಕು ತಿಥಿ ಇದೆ. 3 ದಿನ ಟೂರ್ನಮೆಂಟು ಇದಿದೆ, ಪ್ರೋಗ್ರಾಮ್ ಇದೆ. ಅದನ್ನು ಎಲ್ಲರೂ ಬಂದು ನಡೆಸ್ಕೊಳ್ಬೇಕಂತ ಹೇಳ್ತಾ 9ನೇ ತಾರೀಕು MLA ಸಮೃದ್ಧಿ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. 7ನೇ ತಾರೀಕು ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ